ರಾಜವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ನನ್ನ ಆದರದ ನಮಸ್ಕಾರಗಳು. ನನ್ನ ಹೆಸರು ವಿಜಯ ವೆಂಕಟೇಶ್, ಬೆಂಗಳೂರಿನಿಂದ. ಮತ್ತೊಮ್ಮೆ ಸಂದೇಶಕ್ಕಾಗಿ ಧನ್ಯವಾದಗಳು. ನನ್ನ ಪ್ರಶ್ನೆ, ದರ್ಶನಗಳು ಅಂದರೆ ಏನು? ಇದರ ಮುಖ್ಯ ಗುರಿ ಏನು? ಇದರಲ್ಲಿ ಹೇಳಿರುವ ವಿಷಯ ಏನು? ಮತ್ತೆ 6 ದರ್ಶನಗಳು ಅಂತ ಕೇಳಿದ್ದೀನಿ, ಷಡ್ ದರ್ಶನ. ಈ ತೀರ್ಮಾನ ಹೇಗಾಯಿತು? ದರ್ಶನಕ್ಕೂ ಉಪನಿಷತ್ಗೂ ಸಂಬಂಧ ಇದೆಯಾ? ದಯಮಾಡಿ ತಿಳಿಸಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರಗಳು. ಶ್ರೀಮತಿ ವಿಜಯ ವೆಂಕಟೇಶ್ ಅವರಿಗೆ ನಮಸ್ಕಾರ. ದರ್ಶನದ ಬಗ್ಗೆ ಕೇಳಿದ್ದೀರಿ. ದರ್ಶನವನ್ನು ದರ್ಶನ ಮಾಡೋದಕ್ಕೆ ನಾವು ಆರಂಭ ಮಾಡಿದ್ದೇವೆ. ವೈಶೇಷಿಕ ದರ್ಶನ ಹಾಗೂ ನ್ಯಾಯ ದರ್ಶನಗಳನ್ನು ನೋಡಿ ಮುಗಿಸಿದ್ದೇವೆ. ಈಗಾಗಲೇ ಹೇಳಿದ್ದೇನೆ 3 ಜೋಡಿಗಳು ಅಂತ. ಒಂದು ವೈಶೇಷಿಕ ಹಾಗೂ ನ್ಯಾಯ ಒಂದು ಜೋಡಿಯಾದರೆ, ಮತ್ತೊಂದು ಜೋಡಿ ಸಾಂಖ್ಯ ಹಾಗೂ ಯೋಗ, ಮಗದೊಂದು ಪೂರ್ವಮೀಮಾಂಸೆ ಉತ್ತರಮೀಮಾಂಸೆ. ಈಗ ನಾವು 2ನೆಯ ಜೋಡಿಯ ಮೊದಲನೆಯ ದರ್ಶನವನ್ನು ನೋಡ್ತಾ ಇದ್ದೇವೆ, ಅಂದರೆ ಸಾಂಖ್ಯ ದರ್ಶನವನ್ನು ನೋಡ್ತಾ ಇದ್ದೇವೆ. ಸಾಂಖ್ಯ ದರ್ಶನದ ಮೂಲ ಕರ್ತೃ ಅನ್ನತಕ್ಕ ವ್ಯಕ್ತಿ ಕಪಿಲ ಅನ್ನತಕ್ಕಂಥ ಋಷಿ. ಆದರೆ ಸಾಂಖ್ಯ ಸೂತ್ರಗಳನ್ನು ನಮಗೆ ಒದಗಿಸಿಕೊಟ್ಟಿರತಕ್ಕಂಥದ್ದು ಈಶ್ವರ ಕೃಷ್ಣ ಅಂತ. ಕಪಿಲ ಮಹರ್ಷಿಯಾದರೂ ನಾವು ಸಾಂಖ್ಯ ದರ್ಶನವನ್ನು ಆಧರಿಸಿದ್ದೇವೆ ಅಂದರೆ ಅದು ಈಶ್ವರ ಕೃಷ್ಣ ಬರೆದಿರತಕ್ಕಂಥ ಸಾಂಖ್ಯ ಕಾರಿಕೆಗಳು ಅನ್ನುವ ಗ್ರಂಥದ ಮೇಲೆ. ದರ್ಶನ ಅನ್ನುವುದರ ಪ್ರಾರಂಭದಲ್ಲಿ ಅದರ ಗುರಿ ಏನು ಅಂತ ನಾವು ಮಾತಾಡಿಬಿಟ್ಟಿದ್ದೇವೆ. ಅದು ಕೊನೆಯಲ್ಲಿ ನಿಲ್ಲತಕ್ಕಂಥದ್ದು ಪ್ರತ್ಯಕ್ಷ ಅನುಮಾನಗಳನ್ನು ಮೀರಿದ ವಿಷಯದ ಬಗ್ಗೆ ದರ್ಶನ ಮಾಡಲಿಕ್ಕೆ. ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಹಾಗೂ ಕಣ್ಣಿಗೆ ಕಂಡ ಭೂತಕಾಲದ ಅನುಭವದಲ್ಲಿ ವರ್ತಮಾನ ಕಾಲದಲ್ಲಿ ಹೀಗಿರಬೇಕು ಅಂತ ಹೇಳತಕ್ಕಂಥದ್ದು, ಈ 2 ಪ್ರಮಾಣಗಳು, ಪ್ರತ್ಯಕ್ಷ ಹಾಗೂ ಅನುಮಾನ, ಎರಡನ್ನೂ ಮೀರಿದ್ದು ಶಬ್ದ ಪ್ರಮಾಣ ಅಂತ ನಾವೆಲ್ಲ ವರ್ಣನೆ ಮಾಡಿದ್ದೇವಾಗಲೇ. ಶಬ್ದ ಪ್ರಮಾಣ ಅಂದರೆ ಆಪ್ತವಾಕ್ಯ. ಈ ವಿಷಯಗಳಲ್ಲಿ ಆತ್ಮ, ದೇವರು ಇತ್ಯಾದಿ ವಿಷಯಗಳಲ್ಲಿ ಅದು ವೇದ ಅನ್ನತಕ್ಕಂಥದ್ದು ಪ್ರಮಾಣ. ಶಬ್ದ ಪ್ರಮಾಣವನ್ನು ಮಾನ್ಯ ಮಾಡುತ್ತಲೇ ಈ ಸಾಂಖ್ಯ ದರ್ಶನ ಅನ್ನುವುದು ಈಶ್ವರನನ್ನು ಮಾನ್ಯ ಮಾಡುವುದಿಲ್ಲ. ಇದು ನಾವು ಪ್ರಾರಂಭದಲ್ಲಿಯೇ ದಾಖಲು ಮಾಡಿಕೊಳ್ಳಬೇಕಾದ್ದು. ಈಶ್ವರ ತತ್ವವನ್ನು ಸಾಂಖ್ಯ ದರ್ಶನ ಮಾನ್ಯ ಮಾಡುವುದಿಲ್ಲ ಆರಂಭದ ಕಾಲದಲ್ಲಿ. ಅಂದರೆ ಆನಂತರ ಮಾನ್ಯ ಮಾಡ್ತೋ, ಅದನ್ನು ಸ ಈಶ್ವರ ಸಾಂಖ್ಯ ಅಂತ ಕರೀತಾರೆ. ಒಟ್ಟಿನಲ್ಲಿ 3 ಸಾಂಖ್ಯ ದರ್ಶನಗಳು ಸೇರುತ್ತೆ, ಸಾಂಖ್ಯತ್ರಯ ಅಂತ. 24 ತತ್ವಗಳದು ಒಂದು ಸಾಂಖ್ಯ ದರ್ಶನ, 25 ತತ್ವಗಳದು ಒಂದು ಸಾಂಖ್ಯ ದರ್ಶನ, 26 ತತ್ವಗಳದು ಮಗದೊಂದು ಸಾಂಖ್ಯ ದರ್ಶನ. ಈ 26 ತತ್ವಗಳನ್ನು ಹೊಂದಿರತಕ್ಕ ಸಾಂಖ್ಯ ದರ್ಶನವನ್ನು ಸೇಶ್ವರ ಸಾಂಖ್ಯ ದರ್ಶನ ಅಂತ. ಅಲ್ಲಿ ಈಶ್ವರನಿಗೆ ಮಾನ್ಯತೆಯನ್ನು ಸಿಗುತ್ತೆ. ಇದು ಸಾಂಖ್ಯ ದರ್ಶನ ಬೆಳೆದು ಕೊನೆಯ ಹಂತದಲ್ಲಿ ಅದನ್ನು ಭೇಟಿ ಮಾಡುತ್ತೆ. ಉಳಿದ 2 24 ಹಾಗೂ 25 ತತ್ವಗಳಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಅದನ್ನು ನಾವು ಅಧ್ಯಯನಕ್ಕೆ ಯಾವಾಗಲೂ ಸಾಂಖ್ಯ ದರ್ಶನ ಅಂದರೆ ಅದನ್ನು ತಗೊಳ್ತೀವಿ. ಹೀಗಾಗಿ ಸಾಂಖ್ಯ ದರ್ಶನ ಬಹುಪಾಲು, ಸಿಂಹಪಾಲು, ಅದು ಬೆಳೆದಿರತಕ್ಕಂಥದ್ರೊಳಗೆ 99 ಭಾಗ ದರ್ಶನ ಮಾಡಿದ್ದು ನಿರೀಶ್ವರ ಸಾಂಖ್ಯವನ್ನು, ಅಂದರೆ ಈಶ್ವರನ ಅಸ್ತಿತ್ವವನ್ನು ಮಾನ್ಯ ಮಾಡದೇ ಇರತಕ್ಕಂಥದ್ದು.
ಅದಕ್ಕೆಲ್ಲ ಅವರು ಸಾಕಷ್ಟು ಕಾರಣಗಳನ್ನು ಕೊಡ್ತಾರೆ. ಅಸಲು ಸಾಂಖ್ಯ ಅಂದರೆ ಅರ್ಥ ಏನು? ಸಾಮಾನ್ಯ ದೃಷ್ಟಿಯಲ್ಲಿ ಸಾಂಖ್ಯ ಅಂತಿದ್ದ ಹಾಗೇನೆ ಸಂಖ್ಯೆ ಅನ್ನತಕ್ಕಂಥ ಅರ್ಥ ಬರುತ್ತೆ ಅಂತ ಒಂದಷ್ಟು ಚಿಂತನೆ ನಡೆಯಿತು. 1 2 3 4 5 6 25 ತನಕ ಸಂಖ್ಯೆಗಳನ್ನು ಎಣಿಸುತ್ತಾರೆ. ಅದು ಕಾರಣ, ಇದು ಸಾಂಖ್ಯ ದರ್ಶನ. ಅರೆ ವೈಶೇಷಿಕದಲ್ಲೂ ನ್ಯಾಯ ದರ್ಶನದಲ್ಲೂ ಸಂಖ್ಯೆಗಳನ್ನು ಎಣಿಸಿಬಿಟ್ಟಿದ್ದೇವೆ ಈಗಾಗಲೇ. 7, 16 ಹೀಗೆಲ್ಲ ನಾವು ನೋಡಿದ್ದೇವೆ ತತ್ವಗಳನ್ನು. ಆದ್ದರಿಂದ ಸಂಖ್ಯಾಧಾರದ ಮೇಲೆ ಇಂಥದ್ದೊಂದು ದರ್ಶನ ಇದೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾದರೆ ಸಾಂಖ್ಯ ದರ್ಶನ ಅಂದರೆ ಏನು? ಸಾಂಖ್ಯ ದರ್ಶನ ಅನ್ನುವುದಕ್ಕೆ ಒಂದು ಸಮಯೋಚಿತವಾದ ಅರ್ಥವನ್ನು ಕೊಟ್ಟಿದ್ದಾರೆ. ಸಾಂಖ್ಯಾನ ಅನ್ನುವ ಒಂದು ಪದ ಇದೆ. ಸಾಂಖ್ಯಾನ ಅಂದರೆ ವಿಶ್ಲೇಷಣಾತ್ಮಕವಾದ, ವೈಚಾರಿಕವಾದ ಅವಲೋಕನದ ಮೂಲಕ, ಕಾಣ್ಕೆಯ ಮೂಲಕ, ಚಿಂತನೆಯ ಮೂಲಕ ದರ್ಶನ ಮಾಡತಕ್ಕದ್ದು. ಸುಮ್ಮನೆ ಏನೋ ಅವ್ರು ಹೇಳಿದರು, ಇದು ವೇದ ಹೇಳಿದ್ರು ಒಪ್ಕೊಂಡ್ಬಿಡ್ತೀವಿ, ಹಾಗೆ ಒಪ್ಕೊಳ್ತಕ್ಕಂಥದ್ದಲ್ಲ. ಇದು ವೇದ ದರ್ಶನದ ಮೇಲೆ ನಿಂತಿರತಕ್ಕದ್ದು ಅಲ್ಲ. ವೇದ ಏನಾದರೂ ಹೇಳಿ, ಆದರೆ ನಾವು ಅದನ್ನು ಚರ್ಚೆ ಮಾಡುತ್ತೇವೆ, ವಿಮರ್ಶಿಸುತ್ತೇವೆ, ವಿವೇಚಿಸುತ್ತೇವೆ. ವಿವೇಚನೆಯ ಮೂಲಕ ಉಪನಿಷತ್ತಿನಲ್ಲಿ ಪ್ರತಿಪಾದನೆಯಾಗಿರತಕ್ಕ ಎಷ್ಟೋ ವಿಷಯಗಳನ್ನು ನಾವು ತಿರಸ್ಕರಿಸುತ್ತೇವೆ. ನಮ್ಮ ವಿವೇಚನೆಯೇ ಅದು ಸರಿಯಾಗಿದೆ ಅಂತ ಕಂಡ್ರೆ ಅದನ್ನು ಮಾನ್ಯ ಮಾಡುತ್ತೇವೆ. ಹಾಗೆ ಮಾನ್ಯ ಮಾಡಿದ್ದೇ 24 ಅಥವಾ 25 ತತ್ವಗಳು ಅಂತ ಹೇಳ್ತಕ್ಕದ್ದು. ವಿವೇಚನೆ ಮಾಡಿ, ವಿವೇಚನೆ ಮಾಡೋದು ಅಂದರೆ ಅರ್ಥ ಏನು? ಈ ಉದಾಹರಣೆಗೆ ಈಶ್ವರನ ತತ್ವದ ಬಗ್ಗೆ ಅವರು ಯಾಕೆ ತಿರಸ್ಕಾರ ಮಾಡಿದರು ಅನ್ನುವುದನ್ನು ನೋಡ. ಈಶ್ವರ ಅನ್ನತಕ್ಕಂಥವನು ಒಬ್ಬನು ಇದ್ದಾನೆ ಅಂದುಕೊಂಡ್ರೆ ಅವನಿಗೇನಪ್ಪ ಕೆಲಸ? ಅವನು ನಿರ್ಗುಣನೋ ಸಗುಣನೋ? ಅವನು ತೀರ್ಮಾನ ತಗೊಳ್ತಾನೆಯೋ? ಅವನು ತೀರ್ಮಾನ ತಗೊಳ್ಳೋ ಹಾಗಿದ್ರೆ ಪ್ರಪಂಚ ಹೀಗೆ ಯಾಕಿರಬೇಕು? ಇಷ್ಟೊಂದು ನೋವು ಯಾಕಿರಬೇಕು? ಇಷ್ಟೊಂದು ದುಃಖ ಯಾಕಿರಬೇಕು? ಇಷ್ಟೊಂದು ಒಳುವು ಯಾಕಿರಬೇಕು? ಪ್ರಪಂಚದಲ್ಲಿ ಆಗತಕ್ಕಂತಹ ದುಃಖಗಳಿಂದ ನಮಗೆ ಬರತಕ್ಕಂತಹ ಕಣ್ಣೀರೇ ಸೇರಿ ಒಂದು ಸಮುದ್ರ ಆಗಿಬಿಟ್ಟಿದೆ ಅಂತ ನಾನು ಋಷಿ. ದುಃಖನೂ ಆಜ್ಞೆ ಕೊಟ್ಟು ಸುಖಾನೂ ಆಜ್ಞೆ ಕೊಟ್ಟು ಅಂದರೆ ಅರ್ಥ ಇದೆಯೇನ್ರಿ? ಇಲ್ಲ ಇಲ್ಲ ಇಲ್ಲ, ಅದು ನಮ್ಮ ಕರ್ಮಗಳ ಮೇಲೆ ಅವಲಂಬಿತವಾಗುತ್ತೆ ನಮ್ಮ ಸುಖ ದುಃಖಗಳು. ಹಾಗಾದರೆ ಈಶ್ವರ ಆಗಬೇಕು. ಈಶ್ವರನಿಗೆ ಏನಾದರೂ ಕೆಲಸ ಬೇಕಲ್ಲ. ಈಶ್ವರ ನಿಷ್ಕ್ರಿಯ, ಕೇವಲ ಸಾಕ್ಷೀಭೂತನಾಗಿದ್ದಾನೆ. ಯಾಕಿರಬೇಕು? ಚೈತನ್ಯ ಅನ್ನತಕ್ಕಂಥದ್ದು ನಮ್ಮ ದೇಹದೊಳಗಿದೆ. ಆ ಚೈತನ್ಯ ಅನ್ನೋದು ಸಿಕ್ಕಿ ಹಾಕಿಕೊಂಡಿದೆ ಅಹಂಕಾರ ಇತ್ಯಾದಿಗಳ ನಡುವೆ. ಅದನ್ನು ನಾನು ಮಾತಾಡ್ತೀನಿ. ಅದರಿಂದ ಬಿಡುಗಡೆ ಹೊಂದಬೇಕು, ಹೊಂದಿ ಸುಖವಾಗಿರಬೇಕೇ ವಿನಃ ಯಾವುದೋ ಈಶ್ವರ ಅನ್ನತಕ್ಕಂಥ ಮತ್ತೊಂದು ತತ್ವ ಇದೆ ಅಂತ ಒಪ್ಪಲಿಕ್ಕಾಗೋದಿಲ್ಲ. ಹೀಗೆ ಚಿಂತನೆಯನ್ನು ಮಾಡಿ ಈಶ್ವರ ತತ್ವವನ್ನು ತಿರಸ್ಕಾರ ಮಾಡಿದರು. ಅಥವಾ ಈ ಉದಾಹರಣೆಗೆ ಆತ್ಮ ಇನ್ನೊಂದು. ಈ ಆತ್ಮ ಅನ್ನತಕ್ಕಂಥದ್ದು ಒಂದೋ ಅಥವಾ ಹಲವೋ? ಅದ್ವೈತದ ದೃಷ್ಟಿಕೋನದಲ್ಲಿ, ಅದ್ವೈತ ದರ್ಶನದ ಪ್ರಕಾರ 29 ಕೋಟಿ ಜನರಿದ್ದಾರೆ ಅಂದರೆ ಎಲ್ಲರಿಗೂ ಒಂದೇ ಆತ್ಮ ಇದೆ. ಎಲ್ಲರಲ್ಲಿಯೂ ಇರತಕ್ಕಂಥ ಆತ್ಮ ಒಂದೇ, ಅದೇ ಪರಮಾತ್ಮನ ಅಂಶ ಇತ್ಯಾದಿ ಇತ್ಯಾದಿ ಅದ್ವೈತ ಸಿದ್ಧಾಂತದಲ್ಲಿ ಮಾತಾಡ್ತಾರೆ. ಆದರೆ ಸಾಂಖ್ಯರು ಕೇಳತಕ್ಕ ಪ್ರಶ್ನೆ, ಆತ್ಮ ಒಂದೇ ಆಗಿದ್ದರೆ, ಆ ಆತ್ಮ ಈ ಇಂದ್ರಿಯಗಳ ಮಧ್ಯದಲ್ಲಿಯೇ ಇದ್ದರೆ, ಇಂದ್ರಿಯಗಳ ಚೋದನೆಗೋ ಇಂದ್ರಿಯ ಕಾರಣಕ್ಕೋ ಆ ಆತ್ಮ ನೇರವಾಗಿ ಸಂಪರ್ಕವನ್ನು ಹೊಂದಿದ್ದರೆ ಅದು ತಟಸ್ಥವಾಗಿದೆಯಾ, ಅದ್ರ ಜೊತೆ ಕೆಲಸ ಮಾಡುತ್ತೆ, ಅದು ಬೇರೆ ವಿಷಯ. ಅಂದರೆ ಆತ್ಮ ಅಕಸ್ಮಾತ್ ನನ್ನಲ್ಲಿಯೂ ನಿಮ್ಮಲ್ಲಿಯೂ ಎಲ್ಲರಲ್ಲಿಯೂ ಒಂದೇ ಆಗಿಬಿಟ್ಟಿದ್ದರೆ, ಒಬ್ಬನಿಗೆ ಕುರುಡಾದರೆ ಎಲ್ಲರೂ ಕುರುಡರಾಗಬೇಕಾಯಿತು. ಒಬ್ಬನು ಮುಕ್ತನಾಗಿದ್ದಾನೆ ಅಂದರೆ ಎಲ್ಲರೂ ಮುಕ್ತರಾಗಬೇಕಾಯಿತು. ಒಬ್ಬನು ದರಿದ್ರನಾಗಿದ್ದಾನೆ ಅಂದರೆ, ಒಬ್ಬ ಶ್ರೀಮಂತ ಆಗಿದ್ದಾನೆ ಅಂದರೆ ಎಲ್ಲರಿಗೂ ಹಾಗೆ ಆಗಬೇಕಾಗಿತ್ತು. ಹಾಗಾಗ್ತಾ ಇಲ್ಲ, ಎಲ್ಲ ವ್ಯತ್ಯಾಸ ಇದೆ. ದೃಶ್ಯವಾಗಿ
100 ಬಗೆಯ ಜನರು ಇರುವ ಕಾರಣದಿಂದ ಆತ್ಮಗಳು 100 ಬಗೆಯಾಗಿರಬೇಕು. ಈ ರೀತಿಯಾಗಿ ಅವರು ಚಿಂತನೆಯನ್ನು ಮಾಡಿ ಕೆಲವು ಉಪನಿಷತ್ ಹೇಳಿದ ವಾಕ್ಯಗಳನ್ನು ಒಪ್ಪಿಕೊಳ್ತಾರೆ, ಕೆಲವನ್ನು ತಿರಸ್ಕಾರ ಮಾಡ್ತಾರೆ. ಹೀಗಾಗಿ ಸಾಂಖ್ಯಾನ ಅನ್ನತಕ್ಕಂತಹ ಪದ ವಿವೇಚನಾಯುತವಾಗಿರತಕ್ಕಂತಹ ತರ್ಕದ ಮೇಲೆ ನಿಂತಿದ್ದರಿಂದ, ಸಾಂಖ್ಯಾನ ಅಂದರೆ ಅರ್ಥ ಅದೇನೆ ಅಂತ ಆಗಲೇ ಹೇಳಿದ್ದಾಗಿದೆ. ವಿವೇಚನಾಯುಕ್ತವಾಗಿ ಅವಲೋಕನ ಮಾಡತಕ್ಕಂಥದ್ದು ಸಾಂಖ್ಯಾನ ಅನ್ನುವುದರ ಅರ್ಥ. ಅದೇ ಈ ದರ್ಶನದ ಮೂಲ ಶಕ್ತಿಯಾದ್ದರಿಂದ ಸಾಂಖ್ಯ ದರ್ಶನ ಅಂದರೆ ವಿವೇಚನೆ ಮಾಡತಕ್ಕ ದರ್ಶನ. ಇದರ ಜೋಡಿಯಾಗಿರತಕ್ಕಂಥದ್ದು ಯೋಗ ದರ್ಶನ ಅನ್ನತಕ್ಕಂಥದ್ದು, ಅದು ವಿವೇಚನೆ ಮಾಡುವುದಕ್ಕಿಂತ ಅದು ಅನುಶಾಸನ ಮಾಡತಕ್ಕದ್ದು, ಸಾಧನಾ ಪಥದಲ್ಲಿ ಇರತಕ್ಕದ್ದು ಆ ದರ್ಶನ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಹೇಗೂ ಸಾಂಖ್ಯ ದರ್ಶನದ ಗುರಿ ಅದೇನು ಅನ್ನೋದನ್ನು ಪ್ರಾರಂಭದ ಒಂದು ಪುಟ್ಟ ಕಥೆಯಲ್ಲಿಯೇ ಹೇಳಿಬಿಡ್ತಾರೆ. ಕಪಿಲ ಮಹರ್ಷಿ ಈ ಸಾಂಖ್ಯ ತತ್ವವನ್ನು ಬೋಧಿಸಬೇಕು ಅಂತ ನಿರ್ಣಯ ಮಾಡಿದ. ಯಾರಿಗೆ ಬೋಧಿಸಬೇಕು? ಯಾರು ಸಿದ್ಧವಾಗಿದ್ದಾರೋ ಅವರಿಗೆ ಬೋಧಿಸಬೇಕು. ಸಿದ್ಧವಾಗಿದ್ದಾರೆ ಅಂತ ನಿರ್ಣಯ ತಗೊಳ್ಳೋದು ಹೇಗೆ ಅನ್ನುವುದಕ್ಕಾಗಿ ಈ ಕಥೆಯನ್ನು ಅವನು ಹೇಳಿದ. ಆಸುರಿ ಅಂತ ಒಬ್ಬ ಶಿಷ್ಯ, ಒಬ್ಬ ಸಂಸಾರಿ. ಆ ಆಸುರಿಯನ್ನು ಕರೆದು ಕೇಳಿದೆ, ಏನಪ್ಪ ಇಷ್ಟು ವರ್ಷ ನೀನು ಸಂಸಾರ ಮಾಡಿದೀಯಾ, ಸಂಸಾರ ನಿನಗೆ ಸಾಕು ಅನ್ನಿಸ್ತಾ ಇದೆಯೋ? ಸಂಸಾರದಲ್ಲಿ ಸುಖ ಇದೆ, ಸಂಸಾರದಲ್ಲಿ ದುಃಖವೂ ಇದೆ. ಗೃಹಸ್ಥ ಅಂತಿದ್ದ ಹಾಗೆ 1000 ದುಃಖಗಳಿರುತ್ತೆ. ಸಾಂಸಾರಿಕ ದುಃಖಗಳು ಉಂಟು. ಸುಖದ ಜೊತೆಗೆ ಹೆಂಡತಿ, ಮಕ್ಕಳು, ಅವರ ವಿದ್ಯೆ, ಸಂಪಾದನೆ. ಆ ಸಂಪಾದನೆ ಮಾಡತಕ್ಕಂಥ ಮಾರ್ಗದಲ್ಲಿ ಬರತಕ್ಕಂಥ ಸಮಸ್ಯೆಗಳು. ಬೆಳೆ ಬೆಳೀತಾ ಇದ್ದೀನಿ ಅಂದರೆ ಪ್ರವಾಹ ಬಂದ್ಬಿಡ್ಬೋದು, ಅಥವಾ ಕ್ಷಾಮ ಬಂದ್ಬಿಡ್ಬೋದು, ಆವಾಗ ಬೆಳೆ ಸಿಗದೆ ಹೋಗ್ಬೋದು. ಆವಾಗ ಇಡೀ ಸಂಸಾರವೇ ದುಃಖದಲ್ಲಿ ತತ್ತರಿಸಬೇಕಾಗುತ್ತದೆ. ಅಥವಾ ಮಾನಸಿಕವಾಗಿ ಹಲವಾರು ದುಃಖಗಳು ಉತ್ಪತ್ತಿಯಾಗುತ್ತೆ. ಹೀಗಾಗಿ ಸಂಸಾರಸ್ಥನಾಗಿರತಕ್ಕಂತಹವನು ಸುಖ ಹಾಗೂ ದುಃಖ ಎರಡನ್ನೂ ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಆಸುರಿ, ಇಷ್ಟು ವರ್ಷಗಳು ನೀನು ಸಂಸಾರ ಮಾಡಿದ್ದೀಯೇ, ನೀನು ಇನ್ನೂ ಸಂಸಾರ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯೋ ಅಂತ ಕೇಳ್ತಾನೆ. ಆಸುರಿ ಹೇಳ್ತಾನೆ, ಇನ್ನೂ ಸಂಸಾರ ಮಾಡಬೇಕು ಅನ್ನಿಸ್ತಾ ಇದೆ. ಸರಿ, ಹೋಗಿ ಇನ್ನೊಂದಷ್ಟು ವರ್ಷ ಸಂಸಾರದಲ್ಲಿ ಇರು. 2ನೇ ಸಲ ಬರ್ತಾನೆ. ಏನಯ್ಯ, ಈಗೇನು ಅನ್ನಿಸ್ತಾ ಇದೆ ನಿನಗೆ? ಕಷ್ಟಪಟ್ಟಿದ್ದಾಯಿತು, ಸುಖಪಟ್ಟಿದ್ದಾಯಿತು, ರೋಗಗಳನ್ನು ತಗೊಂಡಿದ್ದಾಯಿತು, ಬಡತನವನ್ನು ಅನುಭವಿಸಿದ್ದಾಯಿತು, ಜೊತೆಗೆ ಸಿರಿತನ ಸೌಖ್ಯವೂ ಸಿಕ್ತು ಒಂದಷ್ಟು ಕಾಲ. ಹೆಂಡತಿ ಜೊತೆಗೆ ಸುಖವನ್ನೂ ಅನುಭವಿಸಿದೆ, ಗಲಾಟೆಯನ್ನೂ ಅನುಭವಿಸಿದೆ, ಕಿತ್ತಾಡಿದ್ದೂ ಆಯಿತು. ಮಕ್ಕಳು ಬೆಳೆದರು, ಅನುಭವಿಸಿದೆ ಸುಖವನ್ನು. ಅವರು ಕಿತ್ತಾಡಿದರು, ಅವರು ವಿರೋಧಿಸಿದರು, ಆ ದುಃಖವನ್ನೂ ಅನುಭವಿಸಿದೆ. ಇಷ್ಟೆಲ್ಲ ಅನುಭವಿಸಿದ ಮೇಲೆಯೂ ನಿನಗೆ ಸಂಸಾರವನ್ನು ಮುಂದುವರಿಸಬೇಕು ಅನಿಸುತ್ತೋ? ಇನ್ನೂ ಅನಿಸುತ್ತೆ. ಸರಿ, ಹೋಗಿ ಇನ್ನೊಂದಷ್ಟು ಕಾಲ. ಹೀಗೆ ಅವನು ಮತ್ತೆ ಹೋಗಿ ಸಂಸಾರವನ್ನು ಅನುಭವಿಸ್ತಾನೆ, ಮತ್ತೆ ಬರ್ತಾನೆ, ಚರ್ಚೆ ಆಗುತ್ತೆ. ಯಾವುದೋ ಒಂದು ಹಂತದಲ್ಲಿ ಆಸುರಿ ಹೇಳ್ತಾನೆ, ಸಾಕಪ್ಪ ಅನಿಸ್ಬಿಟ್ಟಿದೆ ಅಂತ. ಸರಿ ಬಾ, ಈಗ ನಾನು ನಿನಗೆ ಸಾಂಖ್ಯ ತತ್ವವನ್ನು ಉಪದೇಶ ಮಾಡ್ತೀನಿ. ಈ ಕಥೆ ಏನು ಹೇಳುತ್ತೆ ಅಂದರೆ, ಸಾಂಖ್ಯ ತತ್ವ ಸ್ವೀಕಾರ ಮಾಡುವ ಮುನ್ನ ಸಂಸಾರದ ಸಂಪೂರ್ಣ ಸುಖವನ್ನು ಅನುಭವಿಸಿ ಬಿಡಬೇಕು. ಲಡ್ಡು ತಿನ್ನಬೇಕು ಅಂದರೆ ತಿನ್ನಬೇಕು. 1, 2, ಇನ್ನೂ 1, 3, ಮತ್ತು 1, 4, ಇನ್ನೂ 1, 5 ಸಾಕೋ ಅನ್ನೋ ತನಕ ತಿನ್ಬಿಡ್ಬೇಕು. ಸಾಕು ಅಂತ ವೈರಾಗ್ಯ ಬರಬೇಕು. ಹಾಗೆ ವೈರಾಗ್ಯ ಯಾರಿಗೆ ಪ್ರಾಪ್ತವಾಗುತ್ತದೋ, ಮತ್ತೊಂದು ಸಲ ದಾಖಲು ಮಾಡಿಕೊಳ್ಬೇಕಾದ್ದು, ಸಂಸಾರವನ್ನು ಸಾಕಷ್ಟು ಸಂಪೂರ್ಣವಾಗಿ ಸಂತೃಪ್ತವಾಗಿ ಅನುಭವಿಸಿ ಅದನ್ನು ಬಿಡಬೇಕು. ಯಾಕೆ ಬಿಡಬೇಕು? ಅದು ಸತ್ಯ ಅಲ್ರಿ, ಅದು ದುಃಖ ಭಾಜನ.
ಇಂದ್ರಿಯಗಳ ತೃಷ್ಣೆಗಾಗಿ, ಇಂದ್ರಿಯಗಳ ಬಯಕೆಯನ್ನು ತೃಪ್ತಿಪಡಿಸುವ ಕಾರಣಕ್ಕಾಗಿ ನಾನು ದುಃಖವನ್ನು ಅನುಭವಿಸುತ್ತೇನೆ ಅನ್ನುವ ಜ್ಞಾನ ಅವನಿಗೆ ಬರಬೇಕು. ಈ ಸುಖ ಹಾಗೂ ದುಃಖ ಎರಡೂ ನನ್ನ ದೇಹ ಅನುಭವಿಸ್ತಾ ಇದ್ದೀನಿ ಅಂದ್ಕೊಂಡ್ರೂ ಅದು ಅನುಭವಿಸ್ತಾ ಇರೋದಿಲ್ಲ. ಈ ದೇಹದ ಮರೆಯಲ್ಲಿ ಮತ್ತೆ ಯಾವುದೋ ಒಂದು ಶಕ್ತಿ ಇದೆ, ಅದು ಅನುಭವಿಸ್ತಾ ಇರುತ್ತೆ. ಹೀಗಾಗಿ ಅದು ಯಾವುದೋ ಒಂದು ಬೇರೆ ಇದೆ. ನನ್ನ ದೇಹ ಅನ್ನತಕ್ಕಂಥದ್ದಕ್ಕಿಂತ ಭಿನ್ನವಾದ ಮತ್ತೊಂದು ಯಾವುದೋ ಇದೆ ಅಂದಮೇಲೆ ಅದು ಬೇರೆ ಇದು ಬೇರೆ ಅನ್ನತಕ್ಕಂತಹ ಜ್ಞಾನ ನನಗೆ ಪ್ರಾಪ್ತವಾದಾಗ ಈ ದುಃಖಮಯವಾಗಿರತಕ್ಕಂಥ ಸಂಸಾರವನ್ನು ನಾನು ತ್ಯಜಿಸುತ್ತೇನೆ. ಹಾಗೆ ತ್ಯಜಿಸಿ ನನ್ನ ಚೈತನ್ಯ ಅನ್ನತಕ್ಕಂಥದ್ದು ಮುಕ್ತವಾಗುತ್ತದೆ. ಈ ಚೈತನ್ಯವನ್ನೇ ಈಶ್ವರ ಅಂತ ಕರ್ಕೊಂಡ್ರು, ಪರಮಾತ್ಮ ಅಂಶ ಅಂತ ಕರ್ಕೊಂಡ್ರು, ಬೇರೆ ಸಿದ್ಧಾಂತಗಳು ಬೇರೆ ಮಾತು. ಇವರು ಹೇಳ್ತಕ್ಕಂಥ ಮಾತು ಅದು ಸಾಂಖ್ಯ. ಈ ಚೈತನ್ಯ ಅನ್ನತಕ್ಕಂಥದ್ದು ದುಃಖದಿಂದ ನಿವೃತ್ತವಾಗಿ ಸುಖವಾಗಿ ಮೋಕ್ಷಗಾಮಿಯಾಗಬೇಕು. ಅಂದರೆ ಅರ್ಥ ಏನು ಅಂದರೆ ದುಃಖದಿಂದ ವಿಮುಖ ಆಗಬೇಕು, ಅಲ್ಲಿಗೆ ಅದು ಮುಕ್ತಾಯ. ಈ ಸಾಂಖ್ಯರು 25 ತತ್ವಗಳನ್ನು ಅಥವಾ 24 ತತ್ವಗಳನ್ನು ಒಪ್ಪತಕ್ಕಂಥವ್ರು. ಒಂದು ಪುರುಷ, ಒಂದು ಪ್ರಕೃತಿ, ಪ್ರಧಾನ, ಅಹಂಕಾರ, ಮನಸ್ಸು ಅನ್ನತಕ್ಕಂಥ ಒಂದು ಗುಂಪು. ಪಂಚಜ್ಞಾನೇಂದ್ರಿಯಗಳದು ಒಂದು ಗುಂಪು, ಪಂಚಕರ್ಮೇಂದ್ರಿಯಗಳದು ಒಂದು ಗುಂಪು, ಪಂಚಭೂತಗಳದು ಒಂದು ಗುಂಪು, ಪಂಚತನ್ಮಾತ್ರಗಳದು ಒಂದು ಗುಂಪು. ಒಟ್ಟು 25 ತತ್ವಗಳನ್ನು ಹೊಂದಿರತಕ್ಕಂಥ ಈ ಸಿದ್ಧಾಂತ ಸಾಂಖ್ಯ ಸಿದ್ಧಾಂತ, ಸಾಂಖ್ಯ ದರ್ಶನ. ಈ 25 ತತ್ವಗಳು ಸಾಂಖ್ಯ ದರ್ಶನ ಅವಲಂಬಿತವಾಗಿರತಕ್ಕಂಥ ಮೂಲ ಸತ್ವಗಳು. ಇದರೊಳಗೆ ಪ್ರಮಾಣಗಳು 3 ಅಂತ ಈಗಾಗಲೇ ಹೇಳಿದೆ. ಆ ಅನುಮಾನ ಅನ್ನತಕ್ಕಂಥ ಪ್ರಮಾಣನ 3 ಭಾಗ ಮಾಡ್ತಾರೆ. ಪೂರ್ವವತು, ವಿಶೇಷವತು, ಸಾಮಾನ್ಯತೋ ದೃಷ್ಟ ಅಂತ ಇತ್ಯಾದಿಗಳನ್ನು. ಇನ್ನೂ ಅತ್ಯಂತ ವಿಸ್ತಾರವಾಗಿ ವರ್ಣನೆ ಆಗಿರತಕ್ಕಂಥ ಪ್ರಾಚೀನವಾಗಿರತಕ್ಕಂಥ ದರ್ಶನಗಳಲ್ಲಿ ಅತ್ಯಂತ ಪ್ರಾಚೀನವಾಗಿರತಕ್ಕಂಥದ್ದು ಈ ಸಾಂಖ್ಯ ದರ್ಶನ ಅನ್ನತಕ್ಕಂಥದ್ದು. ಈ 25 ತತ್ವಗಳ ಜೊತೆಗೆ ಈಶ್ವರನನ್ನೂ ಒಪ್ಪಿಕೊಂಡು ಇದೇ ಚಿಂತನೆಗಳನ್ನೇ ತುಸು ಬದಲಾವಣೆ ಮಾಡಿಕೊಂಡು ಹೆಚ್ಚು ಸಾಧನಾ ಮಾರ್ಗದಲ್ಲಿ ಹೋಗಿದ್ದು ಯೋಗ ದರ್ಶನ ಅನ್ನತಕ್ಕಂಥದ್ದು. ಅದನ್ನೇ ಪತಂಜಲ ದರ್ಶನ ಅಂತ ಕರೀತಾರೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊತೀನಿ. ಧನ್ಯವಾದಗಳು.